ಈಗ ನಿಮ್ಮ ಹುಡುಗಿನ ಈಗ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ. ಯಾಕಂತಂದ್ರೆ ನನಗಿಂತ ಹುಡುಗಿ ಬೇಕು. ಅದರಲ್ಲೂ ಕೂಡ ನೀವೇನಂತಂದ್ರೆ ಚಿಕ್ಕ ವಯಸ್ಸಿಗೆ ಇದ್ ಬಂದ್ರಿಂದ ಒಂದಷ್ಟು ಫ್ಯಾಮಿಲಿ ಕನೆಕ್ಷನ್ಸ್ ಅನ್ನತ್ತ ಬೇಕು ಅನ್ನುವಂಥದ್ದು ಇರ್ತೈತೆ. ಈಗ ಏನಂತಂದ್ರೆ ಒಬ್ಬ ಹುಡುಗಿ ಬರ್ತದೆ ಅಂದ್ರೆ ಅವ್ರ ಜೊತೆ ಒಂದು ಫ್ಯಾಮಿಲಿ ಇತ್ತು ಅಂತಂದ್ರೆ ಅವ್ರನ್ನೇ ನನ್ನ ಫ್ಯಾಮಿಲಿ ಅಂತ ಅನ್ಕೊಳ್ಳುವಂಥದ್ದು ಒಂದು ಥಿಂಕಿಂಗ್ ನಿಮ್ಮಲ್ಲಿ ಇದ್ರೂ ಇರಬಹುದೇನೋ, ಹೇಳಕ್ಕಾಗಲ್ಲ. ಬಿಕಾಸ್ ಯಾಕಂತಂದ್ರೆ ಆ ಒಂದು ಪ್ರೀತಿ ಚಿಕ್ಕ ವಯಸ್ಸಿಂದನೂ ಆ ಒಂದು ಎಕ್ಸ್ಪೀರಿಯನ್ಸ್ ನ ಮಾಡೋದಕ್ಕೆ ಆಗಿರಲ್ಲ. ಸೊ ನಿಮ್ಮ ಹುಡುಗಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಮಾತೃ ಹೃದಯ ಇದ್ರೆ ಸಾಕು ಅನ್ಸುತ್ತೆ. ನಾನು ಹೇಳಿದ್ ನಿಜ ಆಗೋಯ್ತು. ಸತ್ಯ. ಹ್ಮ್ ಹುಡುಗಿ ಹತ್ರ ಇಂಥ ಕ್ವಾಲಿಟಿ ಇದೆ ಅಂತ ಹುಡುಕಿದ್ರೆ ಅದು ಒಂಥರ ಈ ಸಂತೆಯಲ್ಲಿ ಏನೋ ವಸ್ತುಗಳನ್ನ ಹುಡುಕದ ಹಾಗೆ. ಹ್ಮ್ ಹ್ಮ್ ಹೆಣ್ಣಲ್ಲಿ ನಾವೇನನ್ನು ಹುಡುಕಬಾರ್ದು ಅಂತ ದೊಡ್ಡೋರು ಹೇಳಿದ್ದು. ನಂಗೆ ಅಷ್ಟೊಂದು ತಿಳುವಳಿಕೆ ಕಮ್ಮಿ. ಹ್ಮ್ ಹೆಣ್ಣಲ್ಲಿ ಕ್ವಾಲಿಟಿ ಹುಡುಕಬಾರ್ದಂತೆ. ಹ್ಮ್. ಆಕೆಯಲ್ಲಿ ಎಲ್ಲವೂ ಸಮೃದ್ಧಿ. ಹ್ಮ್ ಉದಾಹರಣೆಗೆ ಪ್ರಕೃತಿ. ಹ್ಮ್ ಏನ್ ಸಿಗಲ್ಲ? ಎಲ್ಲವೂ ಸಿಗತ್ತೆ. ಹ್ಮ್. ನಾವು ತಲೆಯಿಂದ ಹಿಡಿದು ಮೂಡಿಯೋ ತನಕ ಏನ್ ಬೇಕು ಪ್ರತಿಯೊಂದು ಪ್ರಕೃತಿ ಸಿಗತ್ತೆ. ಪ್ರಕೃತಿನೇ ಹೆಣ್ಣಾಗಿರೋವಾಗ ಹ್ಮ್. ಹುಡುಕೋ ಅವಶ್ಯಕತೆ ಇಲ್ಲ, ಎಲ್ಲ ಅವಳೇನೆ. ಹ್ಮ್ ಏನು ತಾಯಿ ಹೃದಯ, ವಾತ್ಸಲ್ಯ, ಮಮತೆ. ನಮ್ ಕಷ್ಟ ಏನೋ ಪಟ್ಕೊಂಡು ಬಂದಿದೀವಿ, ಹಿಂಗಿದೆ ಅಂತ ಹೇಳಿ ಅನುಕಂಪದಿಂದ ಬೇಡ. ಹ್ಮ್. ಒಂದು ವಾತ್ಸಲ್ಯ ಮತ್ತೆ ಪ್ರೀತಿಯಿಂದ ಒಂದು ಪುಟ್ಟ ಸಂಸಾರವನ್ನು ತಗೊಂಡು ಬರ್ತಾಳೆ ಅಂದ್ರೆ ಖಂಡಿತ. ಆದ್ರೆ ಸದ್ಯ ಅಂತ ಯಾವುದೇ ಆಲೋಚನೆಗಳು ಇಲ್ಲ. ಹ್ಮ್. ನೀವು ಸಿಗಾಕಿಸ್ಬೇಡಿ ಮಾತ್ರ. ನೆಕ್ಸ್ಟ್ ಇನ್ನು ಎಷ್ಟು ವರ್ಷ ತಗೊಳ್ತೀರಾ ಯಾವ ವಿಚಾರಕ್ಕೆ? ಮದುವೆ ಆಗೋದಕ್ಕೆ? ಅಂತಾರೆ ಗೊತ್ತಾ, ಒಂದಷ್ಟು ಕಡೆ ಡ್ರಮ್ಮು, ಹ್ಮ್. ಒಂದಷ್ಟು ಕಡೆ ಸೇತುವೆ, ಹ್ಮ್. ಇನ್ನೊಂದಷ್ಟು ಕಡೆ ಹನಿಮೂನ್ ಟ್ರಾಪು. ಹ್ಮ್. ಇದೆಲ್ಲ ನೋಡ್ತಾ ಇದ್ರೆ ಒಂದು ಹಂತದಲ್ಲಿ ದೂಷಣೆ ಮಾಡೋದು ಅಂತಲ್ಲ, ಕಣ್ ಮುಂದೆ ನಡೀತಿರೋ ಕಣ್ಣು ಮುಂದೆ ನಡೀತಾ ಇರೋದು ವಾಸ್ತವಿಕತೆ ಇದು. ಹ್ಮ್. ಇದನ್ನೆಲ್ಲ ನೋಡ್ತಾ ಇರುವಾಗ ಸುಮ್ಮನೆ ಹುಚ್ಚು ನಿರ್ಧಾರ ಬೇಕಾ? ಹ್ಮ್ ಹ್ಮ್ ನಮ್ಗೆ ನಾವು ಹುಟ್ಟಿದೀವಿ ಅಂದ್ಮೇಲೆ ನಮ್ಗೆ ಅಂತ ಒಬ್ರು ಇರ್ತಾರೆ. ಹ್ಮ್. ಕಾಯ್ಬಹುದೇನೋ. ಒಬ್ರು ಯಾರೋ ಹೀಗೆ ನೋಡ್ತಾ ಇರ್ಬೇಕಾರೆ ಮಹಾನ್ ಲೇಖಕರು ಯಾರೋ ಬರ್ದಿದ್ನ ನೋಡಿದೆ, ಮದುವೆ ಆಗಿದ್ರೆ ನಂತರದಲ್ಲಿ ಅವರ ಜೀವನ ಅವರಿಗೆ ಸೊಗಸು, ಮದುವೆ ಆಗದಿದ್ದವನಿಗೆ ಮೊದಲು ಸೊಗಸು, ಆಮೇಲೆ ಒಗಟಿನಂತೆ ಬದುಕು. ಸೊ ಅದು ಏನು ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಸತ್ಯ ಈ ಸನ್ನಿವೇಶಗಳು ವಾಸ್ತವಿಕತೆಯನ್ನ ನೋಡ್ತಾ ಇದ್ರೆ ಅನ್ನಿಸ್ತಾ ಇದೆ, ಆದವನಿಗೆ ಆಗ್ಬಿಟ್ನೆ ಅನ್ನೋ ಒಂದು ಸಂಕಷ್ಟ. ಕಷ್ಟ ಅನ್ಬಾರ್ದು, ಅದೊಂದು ರೀತಿಯಲ್ಲಿ ಜೀವನ. ಆಗದೆ ಇದ್ದವನಿಗೆ ಇನ್ನೂ ಆಗ್ಲಿಲ್ವ. ಈಗ ನೀವು ಕೇಳ್ತಾ ಇದೀರಲ್ಲ, ನಿಮಗ್ ಮದ್ವೆ ಆಗಿದೆಯಾ? ಇಲ್ಲ ಬ್ರೋ, ನಾನು ಸದ್ಯಕ್ಕೆ ಮನೇಲಿ ಹುಡುಕ್ತಿದಾರೆ, ಸಿಕ್ಕಿದ್ರೆ ನೋಡೋಣ. ನಾನು ಯಾಕಂದ್ರೆ ನಾನು ಸೇಫ್ ಆಗಿದ್ದೀನಿ, ಯಾಕಂದ್ರೆ ಇನ್ನೂ ನಮ್ಮ ಅಣ್ಣ ಇದಾರೆ ಆಗ್ಲಿ. ನೋಡಿ, ಇದು ಬುದ್ಧಂತ್ರ ಲಕ್ಷಣ. ಬಚ್ಚಲ್ ಮನೆ ಒಳಗಿದ್ದವನ್ಗೆ ಆಚೆ ಹೋಗೋ ಅವಸರ, ಆಚೆ ಇರೋನ್ಗೆ ಒಳಗಡೆ ಹೋಗೋ ಅವಸರ. ಈಗ ನೀವು ನನ್ನನ್ನು ತಳ್ಳೋ ಕಾಯ್ತಾ ಇದ್ದೀರಾ, ಮನೇಲಿ ನಿಮ್ಮ ಅಣ್ಣನ್ ತಳ್ಬಿಟ್ಟು ಆಮೇಲೆ ನೀವು ಬೀಳ್ತೀರಾ. ಶ್ಯೂರ್ ಸಿಕ್ಕದು. ಇವಾಗ ಆಕ್ಚುಲಿ ಏನಂತಂದ್ರೆ ಮನೇಲಿ ಇಬ್ಬರನ್ನೂ ಓಡ್ತಿದಾರೆ, ಇಬ್ಬರಿಗೆ ಯಾರು ಸೆಟ್ ಆದ್ರೆ ಅವ್ರ ಮದುವೆ ಮಾಡ್ಕೊಳ್ಳೋಣ ಅಂತ ಪ್ಲಾನಿಂಗ್ ಇದೆ. ಬಟ್ ಎಲ್ಲ ದೇವ್ರಿಚ್ಛೆ, ನಂದೇನಿಲ್ಲ. ಅದೇ, ನಾನು ಅದನ್ನೇ ನಂಬ್ತೀನಿ. ಈಗ ಎಲ್ಲರೂ ಎಲ್ಲದುವೆ ಒಂದೇ ಕೆಟ್ಟ ದೃಷ್ಟಿಯಲ್ಲೇ ನೋಡ್ಬಾರ್ದು. ಎಲ್ಲ ನೆಗೆಟಿವ್ ಆಗೇ ಇರಲ್ಲ. ಹೌದು. ಯಾರೋ ಒಬ್ರು ತಪ್ಪು ಮಾಡಿದ್ರು ಅಂತ ಹೇಳಿದ ತಕ್ಷಣ ಪೂರ್ತಿ ಒಂದು ಸಮುದಾಯ ಅಥವಾ ಒಂದು ಸಂಘವನ್ನ ಬೈಯೋದು, ದೂಷಣೆಗೆ ನಿಲ್ಸೋದು ತಪ್ಪೆ. ನೋಡೋಣ, ನಿಮ್ ಬಾಯಿ ಹರಕೆನೋ ಅಥವಾ ಇಲ್ಲ ಆರೈಕೆನೋ ಸಮಯನೋ ಎಲ್ಲದೂ ಕೂಡ್ಬೇಕು ಅಂತ ಸಿಕ್ಕರೆ ನನಗೆ ಆಸೆ. ಇಫ್ ಆಕೆ ಕೂಡ ಬೈಕರ್ ಆಗಿದ್ರೆ ಇನ್ನೂ ಆಸೆ. ಮತ್ತೆ ಇಲ್ಲ, ಅವಾಗ ಕಪಲ್ ಡ್ರೈವ್ ಹೋಗ್ಬಿಟ್ಟು ಇಬ್ರು ಹೋಗ್ಬಿಟ್ಟು ಆಗ ಇನ್ನೊಂದು ರೆಕಾರ್ಡ್ ಅನ್ನ ಮಾಡ್ಬೋದು. ಆಫ್ ದ ಕ್ಯಾಮ್ರಾ ಹೇಳ ಉಂಟೆಲಾಗೋ. ಆಮೇಲೆ ಹೇಳಿ. ಇಲ್ಲ, ಅದು ಏನಕ್ಕೆ ಅಂತಂದ್ರೆ ನಾನು ಮಿಷನ್ಗೆ ಅಟ್ಯಾಚ್ ಆಗಿದ್ದೀನಿ. ಎಷ್ಟೊಂದು ನನ್ನ ಭಾವನೆಗಳನ್ನ ನನ್ನ ಹೆಲ್ಮೆಟ್ ಕೇಳಿದೆ. ನಂಗೆ ನನ್ನ ಮೂಡ್ ಹೆಂಗ್ ಸ್ವಿಂಗ್ ಆಗುತ್ತೆ, ಟೋಟಲ್ ಹಂಗ್ ಸ್ವಿಂಗ್ ಆಗುತ್ತೆ. ಈಗ ಸಡನ್ ಆಗಿರ್ತೀನಿ, ಬೇಜಾರಾಗುತ್ತೆ. ಆ ಬೇಜಾರಲ್ಲಿ ಅಂತಂದಾಗ ಒಂದ್ ರೀತಿ ಸಂತೋಷ ಅಂದ್ರೆ ಒಂದಷ್ಟು ಜನ ಸ್ನೇಹಿತರಿದ್ದಾರೆ. ಸ್ನೇಹಿತರೆಲ್ಲ ಅವ್ರವ್ರ ಕೆಲಸದಲ್ಲಿ ಬಿಸಿ ಇದ್ದಾರೆ ಅಂತಂದಾಗ ಸಿಕ್ಕೋದು ಒಂದೇ ನನ್ನ ಬೈಕು. ಎತ್ಕೋ ಒಂದಷ್ಟು ದೂರ ಹೋಗು. ಏನಕ್ಕೆ ಹೋಗ್ತೀನಿ ಗೊತ್ತಿಲ್ಲ. ತುಂಬಾ ಜನ ಹೇಳ್ತಾರೆ, 10 ರೂಪಾಯಿ ಟೀ ಕುಡಿಯೋಕೆ 10 ಕಿಲೋಮೀಟರ್ ಹೋಗ್ತಾರೆ. ಯಾರು ನಿಜವಾಗಿ ಶೋಕಿ ಮಾಡೋರು ಅಂದ್ರೆ ಬೈಕರ್ಸ್ಗಳು. ಈ ಬೈಕ್ ಓಡ್ಸಕ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತಲ್ಲ, ನಮ್ಗದೊಂದು ಇದು ಆಸೆ. ಅಲ್ಲೇ ಹೋಗ್ಬೇಕು, ಅದನ್ನೇ ತಗೋಬೇಕು. ಸೊ ಆ ತರ ಹೋದಾಗ ಒಂದ್ ಸ್ವಲ್ಪ ಮಾನಸಿಕವಾಗಿ ಫ್ರೀ, ಸ್ಟ್ರೆಸ್ ಫ್ರೀ. ಅಥವಾ ಯಾರ ಮೇಲಾದ್ರು ಕೋಪ ಇದೆ, ತೀರಿಸ್ಕೊಳಕ್ಕಾಗಲ್ಲ, ಸ್ವಲ್ಪ ಅವಾಗ ಜಗಳ ಪಗಳಗಳು ಏನೋ ಒಂದು ಇಶ್ಯೂ ಆಗುತ್ತೆ ಅಂತ ಟೈಮಲ್ಲಿ ಏನ್ ಮಾಡ್ತೀನಿ, ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರು. ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹೋಗು. ಒಂದಷ್ಟು ದೂರ ಹೋಗಿದ ತಕ್ಷಣ ಏನಾಗುತ್ತೆ, ಸ್ವಲ್ಪ ಮೈಂಡ್ ಫ್ರೀ. ಓಕೆ, ಅದೇನಾಗುತ್ತೆ, ಆ ಮಿಷಿನ್ ನನ್ನನ್ನು ಡೈವರ್ಟ್ ಮಾಡುತ್ತೆ. ಸೊ ಇದು ಒಂದು ಸ್ವಲ್ಪ ಎಲ್ಲ ರೀತಿಯಲ್ಲೂ ಈ ಬೈಕ್ ಒಂಥರ ಹುಚ್ಚು. ಹಂಗಾಗಿ ಎಲ್ಲ ಅದೇನೆ ಒಂದ್ ಹಂತಕ್ಕೀಗ. ಇದುವರೆಗೂ ಎಷ್ಟು ರೈಡ್ಸ್ ಅನ್ನ ಮಾಡಿದಿರಾ?
ಆ ರೈಡ್ಸ್ ಅಲ್ಲಿ ನಿಮಗೆ ತುಂಬಾ ಮೆಮೊರೀಸ್ ಅಂತ ಕೊಟ್ಟಂತಹ ಒಂದು ರೈಡ್ ಯಾವ್ದು? ಖುಷಿಗೆ ಹೇಳ ಎರಡು ಹೇಳಿ. ಖುಷಿಗೆ ಅಂದ್ರೆ 2011 ನಾನು ಆಗುಂಬೆ ಕಡೆ ಹೋಗ್ಬೇಕು ಅಂತ ಹೇಳಿ ಅಂತ ನಾನು ಪ್ರತಿ ತಿಂಗಳು ಒಂದು ಸೌತ್ ಝೋನ್ಗೆ ಹೋಗ್ತೀನಿ, ಸಿಗಂದೂರ್ಗೆ ಹೋಗಿ ಬರ್ತಾ ಇರ್ತೀನಿ. ಅದೇ ರೀತಿ ಹೋಗ್ತಿರ್ಬೇಕಾದ್ರೆ ನಾನು ಪ್ರತಿ ಸಲ ಸಾಗರ ಮೇಲೆ ಹೋಗೋನು, ಈ ಸಲ ತೀರ್ಥಹಳ್ಳಿ ಆಗುಂಬೆ ಕಡೆಯಿಂದ ಹೋಗೋಣ, ಮಳೆ ಸನ್ನಿವೇಶ ಅನ್ಕೊಂಡು ಹೋಗ್ತಾ ಇದ್ದೆ. ಹಾಸ್ಯ, ಬಟ್ ಅದರಲ್ಲೇ ನೋವು ಇದೆ. ನನಗೆ ಗೊತ್ತು ಆಗುಂಬೆನಲ್ಲಿ ಇಷ್ಟೇ ಕರೋಸ್ ಇದೆ, ಇಲ್ಲೇ ಟರ್ನ್ ಆಗುತ್ತೆ ಅಂತ ಹೇಳಿ ಪ್ರತಿ ತಿಂಗಳು ಹೋಗಿ ಬರ್ತೀನಿ ನಾನು. ಗೊತ್ತಿದ್ದೂನು ಒಂದು ಕೇಬಲ್ ಬಿದ್ದಿತ್ತು ನನ್ನ ಹತ್ರ. ಆಗ ಪಲ್ಸರ್ 150 ಬೈಕ್ ಇತ್ತು ನನ್ನ ಹತ್ರ. ನನ್ನ ಸಮಯನೋ ಅಥವಾ ಕೇಬಲ್ ನಂಗೆ ಸಿಗದ ಗೊತ್ತಿಲ್ಲ, ನನ್ನ ಎಡಗೈ ಕ್ಲಚ್ ಬಾರ್ಗೆ ಅದು ಕರೆಕ್ಟ್ ಆಗಿ ಬಂದು ಕೇಬಲ್ ಸಿಗಾಕೊಂತು. ಅದೃಷ್ಟ ಹೀಗೂ ಇರುತ್ತೆ. ಮುಂದೇನೋ ದೊಡ್ಡ ಅನಾಹುತವನ್ನ ಈ ರೀತಿಯಾಗಿ ತಡೆದಿರಬಹುದು ದೇವ್ರು ಅಂತ ನಾನು ಅನ್ಕೊಂಡೆ. ಮಿಸ್ ಆದ್ರೆ 2ನೇ ಹೇರ್ ಪಿನ್ ಕರ್ವಲ್ ಇದೀನಿ ನಾನು, ಕೆಳಗಡೆ ಹೊಟ್ಟೋಗ್ಬೇಕು. ಗಾಡಿ ಬಿತ್ತು, ನಾನು ಬಿದ್ದೆ. ಫುಲ್ಲು ಸ್ನಾನ, ಗಾಡಿ ಬಾಡಿ ಎಲ್ಲ ಒಂದೇ ರೀತಿ ಕೆಂಪಾಗಿತ್ತು. ಒಂದು ನನ್ಗೆ ಗೊತ್ತಿರಂಗೆ ಒಂದು 5-10 ನಿಮಿಷ ನನಗೆ ಏನೂ ಗೊತ್ತಾಗ್ಲಿಲ್ಲ. ಆಮೇಲೆ ಅದು ಈ ಬಾಳೆಹಣ್ಣಿನ ಗಾಡಿಯವರೊಬ್ರು ಅವ್ರು ಬಂದು ನಿಲ್ಸಿ ಆ ಟರ್ನಿಂಗ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರು, ನಾನು ಬದುಕಿದ್ದೀನಿ ಅಂತ ಹೇಳಿದ್ದವ್ರು ನನಗೆ. ಅವಾಗಲೇ ನನಗೆ ಎಚ್ಚರ ಆಗಿದೆ. ಸ್ವಲ್ಪ 1 ಅಡಿ ಹಿಂದೆ ಮುಂದೆ ವ್ಯತ್ಯಾಸ ಆಗಿದ್ರು ಘಾಟ್ ಕೆಳಗಡೆ ಇರ್ತಾ ಇದ್ದೆ. ಇವತ್ತು ಇಲ್ಲಿ ನಾನು ಇರ್ತಾನೆ ಇರಲಿಲ್ಲ. ಅದೊಂದು ಕೆಟ್ಟ ಮೆಮೊರಿ ಅಥವಾ ಒಂದು ಪಾಠ ನನಗೆ. ಎಷ್ಟೇ ನನಗೆ ಗೊತ್ತು ಅಂತ ಅನ್ಕೊಂಡ್ರು ಅಲ್ಲಿ ಏನೋ ಒಂದು ಇರುತ್ತೆ. ಪ್ರತಿ ತಿಂಗಳು ಹೋಗೋ ರಸ್ತೆಯಲ್ಲೇ ನಾನು ಅಪಘಾತ ಮಾಡ್ಕೊಂಡಿದ್ದೀನಿ ಅಂದ್ರೆ ಆ ಕೇಬಲ್ ಕಾಣಿಸ್ಲಿಲ್ಲ ಅಥವಾ ನಾನು ಅದ್ರ ಬಗ್ಗೆ ಅಷ್ಟೊಂದು ಜಾಗ್ರತೆ ತಗೊಂಡ್ಲಿಲ್ಲ. ಇದು ಒಂದು ಮೆಮೊರಿ. ಇದನ್ನ ಬಿಟ್ರೆ ನಾನು ಕೊಲ್ಲಾಪುರದಿಂದ ಬೆಂಗಳೂರು ಬಂದಿದ್ದೆ ಒಂದು 7-7.5 ಗಂಟೆ. ಅವಾಗ ಒಂದು CBR ಇತ್ತು ನನ್ನ ಹತ್ರ. ಹೆಲ್ಮೆಟ್ ಅವೆಲ್ಲ ಏನು ಅವಾಗೇನು ಅಂತ ಏನೋ ರೂಲ್ಸ್ ಇರಲಿಲ್ಲ. ಅದು ಬೆಸ್ಟ್ ನನಗೆ ಜರ್ನಿ ಅಂದ್ರೆ 7 ತಾಸಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಬೆಂಗಳೂರು ರೋಡು ಅಂತ ಏನಿಲ್ಲ. ಆದ್ರೂ ಅವಾಗಿನ ಕಾಲಕ್ಕೆ ಅದು ದೊಡ್ಡ ಸೂಪರ್ ಬೈಕು. CBR ರಿಲೀಸ್ ಆಗಿ ಸಂದರ್ಭ, ಅದು ಸೂಪರ್ ಬೈಕು. ಖುಷಿ ಆಗಿತ್ತು, ಅದೊಂದು ಮೆಮೊರಿ. ಅದನ್ನ ಬಿಟ್ರೆ ನನ್ನ ಲೈಫಲ್ಲಿ ತುಂಬಾ ನೆನ್ಪಿಟ್ಕೊಳ್ಳೋ ಮೆಮೊರಿ ಅಂತಂದ್ರೆ ಕಾಶ್ಮೀರದಿಂದ ನಾನು ಬೆಂಗಳೂರಿಗೆ ಬಂದಿದ್ದೆ. ಅದು ತುಂಬಾ ಮೆಮೊರಿ, ತುಂಬಾ ಉಳ್ಕೊಳ್ಳೋಂಥದ್ದು ನನಗೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ ಹೋಗಿರೋದು ರೈಡ್ ಪರ್ಪಸ್ ಅಂತಾದ್ರೆ ಕಾಶ್ಮೀರದಿಂದ ವಾಪಸ್ ಬಂದಲ್ಲ, ಸತ್ತು ಬದುಕಿ ಬಂದಿರೋದು. ಮತ್ತೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.